ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿ ಕೆ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ ಕೆ. 8ನೇ ತರಗತಿ SI2 ಎಕ್ಸಾಮ್ 2026 ಯಾರಲ್ಲೇ ಬರ್ತಿದ್ದೀರಾ? ಇನ್ನೇನು ಏಪ್ರಿಲ್ 4ರಂದು ಹಿಂದಿ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ಹಿಂದಿ ವಿಷಯದ ಬೋರ್ಡರ್ ಬಿಟ್ಟಿರುವ ಒಂದು ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೇರು ಇಂಪಾರ್ಟೆಂಟು ನಿಮ್ಮ SI2 ಎಕ್ಸಾಮ್ಗೆ. ಯಾಕಂತ ಅಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SI2 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ಅಷ್ಟೇ ಮಾತ್ರ ಅಲ್ಲ, ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು. ಚೆನ್ನಾಗಿ ಓದ್ಕೊಂಡೋಗಿ, ಎಲ್ಲ ಕ್ವಶನ್ ಇಂಪಾರ್ಟೆಂಟು. ಕೊನೆವರೆಗೆ ನೋಡಿ, ಸಂಪೂರ್ಣ ಕ್ವಶನ್ ಪೇಪರು ಉತ್ತರ ಸಹಿತ ಕೊಡ್ತೇನೆ. ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ಲು ಈ ಒಂದು ಕ್ವಶನ್ ಪೇಪರು. ಕೊನೆವರೆಗೆ ನೋಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ನ ಇನ್ನೂ ಕಡೆ ಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದಾಗಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳ್ತಿರ್ತೀವಿ ನಿಮಗೆ ನಿಮ್ಮೊಂದು 8ನೇ ತರಗತಿ SI2 ಎಕ್ಸಾಮ್ ಮುಗಿಯೋವರೆಗೆ, ಎಕ್ಸಾಮ್ ಮುಗಿದ ಮೇಲೆ ಆಗಿರ್ಬೋದು, ಮುಗಿಯೋವರೆಗೆ ಆಗಿರ್ಬೋದು, ಎಲ್ಲ ವರ್ಷಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಮತ್ತು ಎಕ್ಸಾಮ್ ಮುಗಿದ ಮೇಲೆ ಬೋರ್ಡ್ ನಿಮಗೆ ಕೀ ಆನ್ಸರ್ ಬಿಡ್ತಾರೆ. ಎಲ್ಲ ವರ್ಷ ಕೀ ಆನ್ಸರು ಅವನು ಆಗ್ತವೆ, ಮತ್ತು ರಿಸಲ್ಟ್ಗಳ ಮಾಹಿತಿ ಎಲ್ಲವನ್ನು ಇದು ಒಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ವಿಡಿಯೋ ಸಿಗ್ತವೆ. ಮಾಡಿದ್ರಾ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅದ್ರ ಮೇಲೆ ಏರ್ತಲ್ಲಿ ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. ಲಾಸ್ಟ್ ಎಕ್ಸಾಮು ಖಂಡಿತ ಶೇರ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ, ನೋಡ್ತಾ ಹೋಗೋಣ. ಇದು ನಿಮ್ಮ ಮಾಡಲು ಕ್ವಶನ್ ಪೇಪರು. ಇದಕ್ಕಿಂತ ಮುಂಚೆ ನಾವು ನೀಲ್ ನಕ್ಷೆ ನೋಡ್ಕೊಂಬರೋಣ. ನೀಲ್ ನಕಾಶೆ ಅಂದರೆ ವೇಟೇಜು. ಓಕೆ, ಇದೇ ಪ್ರಕಾರ ನಿಮ್ಮ ಒಂದು SI2 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. 8th ಎಕ್ಸಾಮಿನೇಷನ್ ಚಾಪ್ಟರ್ ವೈಸ್ ವೇಟೇಜ್ ನೋಡಿ. पार्ट का नाम 1 मार्क्स, 2 मार्क्स, 3 मार्क्स, 4 मार्क्स, ಫುಲ್ ಅಂಕ್. ಒಂದೇದು ಯಾವುದು ಪಾಠ ಪ್ರಾರ್ಥನಾ ಇಂದ ಏನು ಕೇಳ್ತಾರೆ? 1 ಮಾರ್ಕ್ಸ್ 1 ಕ್ವಶನು, ಒಂದೇ ಕ್ವಶನು, ಬೇರೆ ಯಾವುದೇ ಕೇಳೋದಿಲ್ಲ. ಅರ್ಥ ಆಯ್ತಾ? 1 ಮಾರ್ಕ್ಸ್ 1 ಕ್ವಶನು ಬಿಟ್ಟು 2 ಮಾರ್ಕ್ಸ್ ಕೇಳೋದಿಲ್ಲ, 3 ಮಾರ್ಕ್ಸ್ ಕೇಳೋದಿಲ್ಲ, 4 ಮಾರ್ಕ್ಸ್ ಕೇಳೋದಿಲ್ಲ. ಅದೇ ರೀತಿ ಇನ್ಯಾವ ಕ್ವಶನ್ಗಳು ನೋಡಿ. ಮಿರ್ಚಿ ಮಸಾಲೆಯಿಂದ 2 ಮಾರ್ಕ್ಸ್ 1 ಕ್ವಶನು, ಟೋಟಲಾಗಿ 2 ಮಾರ್ಕ್ಸು ಒಂದೇ ಕ್ವಶನು. ಇದೇ ಪ್ರಕಾರ ನೋಡ್ಕೊಳ್ಳಿ. ಇದೇ ಪ್ರಕಾರ ಒಂದು SI2 ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ. ನೋಡಿ, ಟೋಟಲಾಗಿ 50 ಮಾರ್ಕ್ಸು, 50 ಮಾರ್ಕ್ಸು. ನೆಕ್ಸ್ಟು ಮಾಡಲ್ ಕ್ವಶನ್ ಪೇಪರು. ಗರಿಷ್ಠ ಅಂಕಗಳು 50, ಸಮಯ 90 ನಿಮಿಷ. ವಿಷಯ ತೃತೀಯ ಭಾಷೆ ಹಿಂದಿ. ಒಂದನೇ ಮೇಲೆ ನಮಗೆ ಎಷ್ಟು? 5 ಬಹುವಿಕ ಇರ್ತವೆ. ಮಲ್ಟಿಪಲ್ ಕ್ವಶನ್ಗಳು 5 ಇರ್ತವೆ. ಟೋಟಲಾಗಿ 5 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. ನೋಡೋಣ. ಒಂದನೇ ಕ್ವಶನ್ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಅವರು ಯಾವೆಲ್ಲ ವ್ಯಾಕರಣ ಭಾಗ ಕೊಟ್ಟಿದ್ದಾರೆ, ಅವೆಲ್ಲ ವ್ಯಾಕರಣ ಭಾಗವನ್ನು ಕೇಳ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳು ನೋಡ್ಕೊಂಡಿರಿ. ಒಂದನೇ ಕ್ವಶನ್ನು, ಗರೀಬ್ ಕಾ ವಿರುದ್ಧಾರ್ಥಕ ಶಬ್ದ ಯಾವುದಾಗ್ಬೋದು? ಗರೀಬದ ವಿರುದ್ಧಾರ್ಥಕ ಶಬ್ದ ಏನಾಗ್ಬೋದು? ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಒಂದನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ ಅಮೀರ್ ಹೈ. ಅರ್ಥಾಯ್ತಾ? ಅಮೀರ್ ಹೈ ಸರಿಯಾದ ಉತ್ತರ. ಇನ್ನು ನೆಕ್ಸ್ಟು ಕ್ವಶನ್ ನಂಬರ್ 2, ಬಾಯಿ ಕಾ ಅನ್ಯಲಿಂಗ ಶಬ್ದ. ಬಾಯಿ ಕಾ ಅನ್ಯಲಿಂಗ ಶಬ್ದ ಕೇಳಿದರೆ ಬಾಯಿ ಅನ್ನೋದು ಆಪ್ಷನ್ ಎ ಬಹನ್ ಆಗ್ತದೆ. ಇನ್ನು ಥರ್ಡನು, ರೋಟಿ ಕಾ ಅನ್ಯವಚನ ರೂಪ. ಅನ್ಯವಚನ ರೂಪ. ಮೂರನೇ ಕ್ವಶನ್ ಆನ್ಸರ್ ಆಪ್ಷನ್ ಬಿ ರೋಟಿಯ ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 4, ಚಲನಕ ಪ್ರಥಮ ಪ್ರೇರಣಾತ್ಮಕ ಕ್ರಿಯಾರೂಪ. ಚಲನ ಅನ್ನೋದೇನಾಗ್ಬೋದು? ಫೋರ್ತನು ಆಪ್ಷನ್ ಸಿ ಆಗ್ತದೆ. ಆಪ್ಷನ್ ಸಿ ಚಲನ ಹೈ ಆಗ್ತದೆ. ಇನ್ನು 5, ಉಲ್ಲು ಬನಾನ ಮುಹಾವರಕ ಅರ್ಥ ಏನಾಗ್ಬೋದು? ಉಲ್ಲು ಬನಾನ ಮುಹಾವರದ ಅರ್ಥ. 5ನೇ ಕ್ವಶನ್ಗೆ ಆನ್ಸರು ಆಪ್ಷನ್ ಡಿ ಮೂರ್ಖ ಬನಾನ ಹೈ. नेक्स्ट सेकेंड में निम्नलिखित प्रथम 2 शब्दों के सूचित शब्द संबंध को अनुरूप तीसरे शब्द का संबंधित शब्द लिखिए. इवेनो ಅನುರೂಪತಾ. ಟೋಟಲಾಗಿ 2 ಕ್ವಶನ್ ಇರ್ತವೆ. ಪ್ರತಿ ಕ್ವಶನ್ 1 ಮಾರ್ಕ್ಸು. ತುಂಬಾ ಇಂಪಾರ್ಟೆಂಟು. ನಮ್ಮ ಬುಕ್ಕಲ್ಲಿ, ಹಿಂದಿ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಎಲ್ಲ ಅನುರೂಪತಾ. ಅಷ್ಟು ನೋಡ್ಕೊಳ್ಳಿ, ಅಲ್ಲೇ ಕ್ವಶನ್ ಕೇಳ್ತಾರೆ. 6 ನೋಡಿ, ಕವ್ವ ಕಾವು ಕಾವು ಬಿಲ್ಲಿ ಏನಾಗ್ಬೋದು? ಕವ್ವ ಕಾವು ಕಾವು ಬಿಲ್ಲಿ. ಕ್ವಶನ್ 6ಗೆ ಆನ್ಸರು ಏನಾಗ್ಬೋದು? ಮ್ಯಾವ್ ಮ್ಯಾವ್. ಮ್ಯಾವ್ ಮ್ಯಾವ್ ಅಂತ ಕರೀತದೆ. ಇನ್ನು 7th ಅನ್ನು समाचार पत्र को पढ़ सकते हैं. रेडियो से समाचार ಏನು ಮಾಡ್ಬೋದು ನಾವು? 7th ಆನ್ಸರು सुन सकते हैं. ಕೇಳ್ಬೋದು ನಾವು, सुन सकते हैं. क्वेश्चन नंबर 8, निम्नलिखित प्रश्नों के उत्तर एक एक पूर्ण वाक्य में लिखिए. ಇವೇನು? ಒಂದೊಂದು ಪ್ರಶ್ನೆಗಳು 3 ಇರ್ತವೆ. ಟೋಟಲಾಗಿ 3 ಅಂಕ, ಪ್ರತಿ ಪ್ರಶ್ನೆಗೆ 1 ಅಂಕ. 8 ನೋಡಿ, ಮೇಜರ್ ने किसने आशीर्वाद लिया. ಮೇಜರ್ ने किससे आशीर्वाद लिया. किससे ಕೇಳಿದರೆ 8 ನೋಡಿ आंसर मेजर ने अपनी माता से आशीर्वाद लिया. क्वेश्चन नंबर 9, प्रार्थना पद के अनुसार प्रार्थना पद के अनुसार
कैसी बातों को बिसरना चाहिए. 9 के आंसर ನೋಡೋಣ ನೋಡಿ. प्रार्थना पद के अनुसार बीती बातों को बिसरना चाहिए. बीती बातों अंते ನೋಡಿ. क्वेश्चन नंबर 9. 10 मोबाइल का उग्रज कौन है. मोबाइल का उग्रज कौन है. 10 के आंसर ನೋಡಿ. मोबाइल का उग्रज टेलीफोन है. क्वेश्चन नंबर 11 ನಿಮ್ನಲಿಖಿತ ಪ್ರಶ್ನೆಗೆ ಉತ್ತರ 2-3 ವಾಕ್ಯ में लिखी. ಇವೇನು 2 ಅಂಕದ ಪ್ರಶ್ನೆಗಳು. 5 ಇರ್ತವೆ. ಟೋಟಲಾಗಿ 10 अंक. प्रति प्रश्न की 2 अंक. क्वेश्चन नंबर 11 नोड़ी. शिशु ने दुनिया में आकर पहले क्या का सीखा और कैसे सीखा. 11 के आंसर नोड़ी. शिशु ने दुनिया में आकर रो रो कर हंसना सीखा, लघु होकर बढ़ना सीखा, लघु होकर बढ़ना सीखा और गिर गिर कर चलना सीखा है. क्वेश्चन नंबर 12 पेड़ से गिरे सेब को देखकर न्यूटन ने क्या किया. 12 के आंसर नोड़ी. पेड़ से गिरे सेब को देखकर न्यूटन के सोचा कि यह सेब पेड़ से नीचे क्यों गिरा. ಅದು ಏಕೆ ಕೆಳಗಡೆ ಬಿತ್ತು ವಿಚಾರ ಮಾಡ್ತಾನೆ ಅವನು. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್. 13 अकबर ने अंत में क्या समझ पाया. 13 आंसर नोड़ी. अंत में अकबर समझा पाए कि बीरबल को उल्लू बनाना आसान नहीं है. क्वेश्चन नंबर 14 बोल क्यों घबरा गया. बोल क्यों घबरा गया. घबरा गया ಆಗಬೇಕು. बोल क्यों घबरा गया. 14 आंसर ನೋಡಿ. ವಿಡಿಯೋ ಪಾಸ್ ಮೇಲೆ ಆನ್ಸರ್ ನೋಡ್ಕೊಳ್ಳಿ ನೀವು. ಅರ್ಥ ಆಯ್ತಾ. बोलू दूध पी रहा था, थोड़ा सा दूध मुंह से निकलकर जमीन पर फैल गया. पहले दूध में उसे 2 फंग दिखाई दिए, इसलिए बोलू घबरा गया. ಏನು फंग दिखाई दिए. 15 दूरदर्शन क्या क्या प्रचार कर सकता है. ಪ್ರಚಾರ ಪ್ರಸಾರ कर सकता है. ದೂರದರ್ಶನದಿಂದ ನಾವು ಏನೆಲ್ಲ ಪ್ರಸಾರ ಮಾಡ್ಬೋದು, ಪ್ರಚಾರವನ್ನು ಮಾಡ್ಬೋದು ಕೇಳಿದ್ದಾರೆ. ಇನ್ನೊಂದು ಕ್ವಶನ್ನು ಏನಿದು ರಕ್ಷಾ ಬಂಧನ್ ಕಾ ಮತ್ಲಬ್ ಕ್ಯಾ. ಎರಡು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನು. 15 ಆನ್ಸರ್ ನೋಡಿ. ನೋಡಿ ದೂರದರ್ಶನ ಏನಕ್ಕೆ ಕರೀತಾರೆ. साइलिक, सामाजिक, आर्थिक और भारतीय सत्ता व संकलित के प्रचार प्रसार कर सकता है. अथवा रक्षाबंधन का मतलब रक्षा का बंधन है. रक्षाबंधन 2 आत्माओं. ಇದನ್ನು ಬುಕ್ಕಲ್ಲಿ ನೋಡ್ಕೊಳ್ಳಿ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಟೈಪಿಂಗಲ್ಲಿ, ನೋಡ್ಕೋಬೋದು. ಇದನ್ನು ಪಾಸ್ ಮೇಲೆ ನೋಡ್ಕೊಳ್ಳಿ. ಇನ್ನು 16 निम्नलिखित प्रश्नों के उत्तर 3-4 वाक्य में लिखिए. इवेनो 3 मार्क्स 6 क्वेश्चन. टोटल 18 मार्क्स. प्रति क्वेश्चन के 3 मार्क्स. 16 ನೋಡಿ. तिम्मक्का दंपति किस प्रकार के धर्म कार्य में लग गए. धर्म कार्य में लग गए ಕೇಳಿದರೆ 16 आंसर ನೋಡಿ. विडियो पास में नोड़को. तिम्मक्का दंपति के गांव के पास ही श्रीरंग स्वामी का मंदिर था. ಯಾವ ಸ್ವಾಮಿ. ಶ್ರೀರಂಗ ಸ್ವಾಮಿ. ಇನ್ನು 17 बादल कैसे बनते. बादल कैसे बनते. 17 आंसर ನೋಡ್ಕೊಳ್ಳಿ. ವಿಡಿಯೋನ ಪಾಸ್ ಮೇಲೆ ನೋಡ್ಕೊಳ್ಳಿ. ಇನ್ನು 18 निम्नलिखित द्वय का भावार्थ अपने शब्द में लिखिए. ದ್ವಯ ಭಾವಾರ್ಥ ಕೇಳಿದರೆ ಮೋಸ್ಟ್ ಇಂಪಾರ್ಟೆಂಟು ಕೇಳೇ ಕೇಳ್ತಾರೆ. 3 ಮಾರ್ಕ್ಸ್ಗೆ ಒಂದು ದ್ವಯನ ಕೇಳ್ತಾರೆ ಅನ್ಕೋತೀನಿ. ಸೊ 3 ಮಾರ್ಕ್ಸ್ಗೆ ಎಷ್ಟು ಕ್ವಶನು 6 ಕ್ವಶನ್ ಕೇಳ್ತಾರೆ. ಸ್ವಲ್ಪ ಮಿಸ್ಟೇಕ್ ಆಗಿದೆ ಇಲ್ಲಿ. ಓಕೆ, ಮಿಸ್ಟೇಕ್ ಮಾಡಿದ್ದಾರೆ. ನೋಡೋಣ ಆನ್ಸರ್ ಕ್ವಶನ್ ನೋಡೋಣ, ಅರ್ಥ ಆಗ್ತದೆ ನಿಮಗೆ. 1 2 3 4 5 ಟೋಟಲ್ 6 ಕ್ವಶನ್ ನಾವು 3 ಮಾರ್ಕ್ಸು. ಕ್ವಶನ್ ನೋಡ್ಕೋಬೇಕು. ಕ್ವಶನ್ ಮಿಸ್ಟೇಕ್ ಆಗಿವೆ. ಜಸ್ಟು ನಂಬರ್ ನೋಡ್ಕೋಬೇಡಿ, ಕ್ವಶನ್ ಮಾತ್ರ ನೋಡ್ಕೊಳ್ಳಿ. ಎಸಿ ಬಾನಿ ಬೋಲಿ ಎ ಮನ್ ಕಾ ಆಪ ಕೋಯ್. 18 ನೋಡ್ಕೊಳ್ಳಿ ಆನ್ಸರು. ಸ್ವಲ್ಪ ಮಿಸ್ಟೇಕ್ ಆಗಿವೆ, ಡೋಂಟ್ ವರಿ. ಅದಕ್ಕೆ ಟೈಪಿಂಗ್ ಮಾಡೋ ಮಿಸ್ಟೇಕ್ ಆಗಿರ್ತವೆ. ತಲೆ ಕೊಡಿಸೋಬೇಡಿ. ನಿಮಗೆ ಯಾವ್ದು ಅರ್ಥ ಆಗೋದಿಲ್ಲ ಅದನ್ನ ಬುಕ್ಕಲ್ಲಿ ಆನ್ಸರ್ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 19 ನೋಡಿ. ನೆಕ್ಸ್ಟು ಕನಿ ಕಿಸೆ ಕತೆ. ಕನಿ ಕಿಸೆ ಕತೆ 19 ಆನ್ಸರ್ ನೋಡಿ. ಇನ್ನು ನೆಕ್ಸ್ಟ್ 20
प्रोटीन के अंश किन किन चीज़ों के प्राप्त कर सकता है प्रोटीन ಕೇಳಿದರೆ 20ಗೆ ಆನ್ಸರು ಪ್ರೋಟೀನ್ ಕೆ ಅಂಶ ಗೇಹು ಚಾವಲ್ ಮಕ್ಕ ಸೋಯಾಬೀನ್ ಎಲ್ಲ ಆಹಾರ ಪದಾರ್ಥಗಳೇ ಬರ್ತಾವೆ ನೀವೇನು ಬೇಕಾ ಬರಿಬೋದು ಸ್ಪೆಸಿಫಿಕ್ ಬುಕ್ಕಲ್ಲೇ ಇರಬೇಕಂತೇನಿಲ್ಲ ಬೇರೆ ಕೂಡ ಬರಿಬೋದು ಇನ್ನು 21 ನೋಡಿ ಏನಿದು ನಿಮ್ಲಿಖಿತ ವಾಕ್ಯ ಏನಿದು ಅನುವಾದ ಹಿಂದಿಲಿ ಕೊಟ್ಟಿರ್ತಾರೆ ನೀವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಅನುವಾದ ಮಾಡಬೇಕು ನೋಡಿ ಬಾಲಕ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ शर्मीले स्वभाव के थे शर्मीले स्वभाव के थे वे त्याग और तपस्या की मूर्ति थे ಕನ್ನಡದಲ್ಲಿ ನೋಡೋಣ ನೋಡಿ ಬಾಲಕ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ನಾಜಿಕೆ ಸ್ವಭಾವದವರಾಗಿದ್ದರು ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು 22 निम्नलिखित प्रश्नों के उत्तर 4-5 वाक्य में लिखे ಇವೇನು 4 ಮಾರ್ಕ್ಸ್ ಕ್ವಶನ್ ಕೊಡ್ತೀನಿ 4-5 ಗಂಟೆ 4 ಮಾರ್ಕ್ಸು 3 ಕ್ವಶನ್ನು ಟೋಟಲಾಗಿ 12 ಮಾರ್ಕ್ಸು 20 ಪದ್ಯ ಭಾಗ ಪೂರ್ಣ ಕೀಜೆ 4 ಮಾರ್ಕ್ಸಿಗೆ ಮೋಸ್ಟ್ ಇಂಪಾರ್ಟೆಂಟು ಪೂರ್ತಿ ಪೋಯಮ್ ನೋಡ್ಕೊಳ್ಳಿ ಇದನ್ನ ರಂಗ ಬಿರಂಗಿ ಪೂರ್ತಿ ಪೋಯಮ್ ನೋಡ್ಕೊಳ್ಳಿ ಒಂದು ಪ್ಯಾರಾನು ಕೊಡ್ತಾರೆ 22 ನೋಡ್ಕೊಳ್ಳಿ 22 ಆನ್ಸರ್ ಕೊಟ್ಟಿದ್ದೀನಿ ನೋಡಿ ರಂಗ ಬಿರಂಗಿ ಮೋಹಕ ಗವಿಸೆ ನೋಡ್ಕೊಳ್ಳಿ ಪ್ರತಿಯೊಂದು ಕರೆಕ್ಟ್ ನೋಡ್ಕೊಳ್ಳಿ ಮಿಸ್ಟೇಕ್ ಮಾಡೋಕೆ ಹೋಗಬೇಡಿ ಇದೊಂದು ಮಾತ್ರ ಅಲ್ಲ ಪೂರ್ತಿ ಪದ್ಯವನ್ನು ನೋಡ್ಕೋಬೇಕು 23 ನೋಡೋಣ ನಿಮ್ಲಿಖಿತ ಏನದು ಗದ್ಯ ಭಾಗ ತುಂಬಾ ಈಸಿ ಒಂದು ಗದ್ಯ ಭಾಗ ಕೊಡ್ತಾರೆ ಅರ್ಥ ಆಯ್ತಾ ಇದನ್ನು ಓದ್ಕೊಂಡ್ಬಿಟ್ಟು ನೀವು ಕೆಳಗಡೆ 4 ಕ್ವಶನ್ ಕೊಟ್ಟಿರ್ತಾರೆ 4 ಕ್ವಶನ್ ಕೊಟ್ಟಿರ್ತಾರೆ ಅವನು 4 ಕ್ವಶನ್ಗೆ 4 ಅಲ್ಲ 3 ಕ್ವಶನ್ನು 3 ಕ್ವಶನ್ ಕೊಟ್ಟಿದ್ದಾರೆ 3 ಕ್ವಶನ್ ಆನ್ಸರ್ ಬರಬೇಕು ಒಂದು ಸಲ 4 ಕ್ವಶನ್ ಕೊಡ್ತಾರೆ ಅರ್ಥ ಆಯ್ತಾ ಮೇ ಬಿ 3 ಮಾರ್ಕ್ಸ್ ಅನ್ಕೋತೀನಿ ಕನ್ಫ್ಯೂಸ್ ಆಗ್ತಾಯಿದೆ ನನಗೂ ಕೂಡ ಸೊ ಎಷ್ಟು ಕ್ವಶನ್ನು 1 ಕ್ವಶನು 2 ಕ್ವಶನ್ನು 4 ಮಾರ್ಕ್ಸ್ ಕೇಳಬೇಕು ಅರ್ಥ ಆಯ್ತು ಇನ್ನೊಂದು ಕ್ವಶನ್ ಬರ್ಬೋದು ಅಥವಾ 3 ಕ್ವಶನ್ ಕೊಡ್ಬೋದು ಅರ್ಥ ಆಯ್ತಾ ಅವರು ನಿಮಗೆ ಪದ್ಯವನ್ನು ಕೊಡ್ಬೋದು ಮುಹಾವರೆ ಕೊಡ್ಬೋದು ಅಥವಾ ನಿಮಗೆ ಪದ್ಯವಾಗಿ ಕೊಡ್ಬೋದು ಗದ್ಯವಾಗಿ ಕೊಡ್ಬೋದು ಒಟ್ಟಿನಲ್ಲಿ 4 ಮಾರ್ಕ್ಸಿಗೆ ಒಂದು ಪ್ಯಾಸೇಜ್ ಇರ್ತದೆ ನೋಡು 3 ಕ್ವಶನ್ ಆನ್ಸರ್ ಕೊಟ್ಟಿರ್ತೀನಿ ನೋಡಿ ಗೋಣೆಕ ರಂಗ್ ಹರಾತ ಎಲ್ಲ ಅಲ್ಲಿ ಇರೋದು ಉತ್ತರ ನಿಮ್ಮ ಕ್ವಶನ್ ಪೇಪರಲ್ಲಿ ಉತ್ತರ ಇರ್ತದೆ ನೀವು ಜಸ್ಟ್ ಓದ್ಕೊಂಬಿಟ್ಟು ಬರಬೇಕು ಅದು ಪದ್ಯ ಕೊಡಲಿ ಅವರು ಗದ್ಯ ಕೊಡಲಿ ಏನೇ ಅವರು ಕೇಳಿ 3ರಿಂದ 4 ಕ್ವಶನ್ ಕೊಡ್ತಾರೆ नेक्स्ट लास्ट क्वेश्चन 24 कोई साकार देते हुए 2 दिन की छुट्टी के लिए अपने प्रधानाध्यापक को एक प्रार्थना पत्र लिखिए छुट्टी पत्र ಕೇಳ್ತಾರೆ ನೋಡ್ಕೊಂಡಿರಿ 5 ಮಾರ್ಕ್ಸ್ಗೆ 4 ಮಾರ್ಕ್ಸಿಗೆ ಕೇಳ್ತಾರೆ 4 ಮಾರ್ಕ್ಸ್ಗೆ छुट्टी ಪತ್ರ ಕೇಳ್ತಾರೆ ಫಿಕ್ಸ್ ಅದಂತೂ ನೋಡಿ ಈ ರೀತಿ ಬರಿಬೋದು ಪ್ರೇಕ್ಷಕ ಹಾಕಬೇಕು ದಿನಾಂಕ ಹಾಕಿ ಸೇವಾಮೆ ಹಾಕಿ ಆಮೇಲೆ ಆದರಣೀಯ ಮಹೋದಯ ಹಾಕಿ ವಿಷಯ ಹಾಕಿ ಆಮೇಲೆ ವಿಷಯದ ವಿವರಣೆ ಲಾಸ್ಟಿಗೆ ಧನ್ಯವಾದ ಸಹಿತ आपका 10ನೇ ಕಾರ್ಯ ಛಾತ್ರ ಅಭಿಭಾವಕ್ಕೆ ಹಸ್ತಾಕ್ಷರ ಇಷ್ಟು ಬರ್ತಾರೆ ನಾವು ಆರಾಮಾಗಿ ಹಿಂದಿ ವಿಷಯದಲ್ಲಿ ಔಟ್ ಮಾಡ್ಬೋದು ಇದೇ ಪ್ರಕಾರ ನಿಮ್ಮ ಒಂದು SAT ಎಕ್ಸಾಮ್ನ ಹಿಂದಿ ವಿಷಯದ ಕ್ವಶನ್ ಪೇಪರ್ ಇರ್ತದೆ ಚೆನ್ನಾಗಿ ಓದ್ಕೊಂಡೋಗಿ ನಂಬರ್ ನೋಡ್ಕೋಬೇಡಿ ನಂಬರ್ ಮಿಸ್ಟೇಕ್ ಆಗಿವೆ ಆದರೆ ಕ್ವಶನ್ ಕರೆಕ್ಟ್ ಆಗಿವೆ ಚೆನ್ನಾಗಿ ಓದ್ಕೊಂಡೋಗಿ ಫ್ರೆಂಡ್ಸ್ ಶೇರ್ ಮಾಡಿ ಈ ಒಂದು ವಿಷಯದ ಬಗ್ಗೆ ಹಿಂದಿ ವಿಷಯದ ಬಗ್ಗೆ ಏನೇ ಸಮಸ್ಯೆ ಇರಲಿ ಡೌಟ್ ಇರಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್ ಶೇರ್ ಮಾಡಿ ಎಲ್ಲರಿಗೂ ಆಲ್ ಬೆಸ್ಟ್ ಥ್ಯಾಂಕ್ ಯು ಸೊ ಮಚ್